ಗೌತಮ್, ಇದು ಯಾವ ಥರ ಜೇನು ಅಂದರೆ? ಇದು ಮಿಸ್ರಿ ಜೇನು, ಸೊಳ್ಳೆ ಜೇನು, ಮುಜಂಟಿ ಜೇನು ಅಂತ ಹೇಳಿ ಕರೀತಾರೆ. ಓಕೆ. ಒಂದು ಸೊಳ್ಳೆಕ್ಕಿಂತ ಸಣ್ಣ ಗಾತ್ರದಲ್ಲಿ ಇರ್ತದೆ ಇದು ಜೇನು. ಓಡಾಡ್ತಿದ್ದಲ್ಲಿ ಕಾಣ್ಬೋದು. ಇದು ಸಣ್ಣ ಹೂಗಳಿಗೆ ಹೋಗಿ ಜೇನು ಮಕರಂದವನ್ನು ತಗೊಬಂದು ಜೇನುತುಪ್ಪ ಮಾಡ್ತದೆ. ಓಕೆ ಓಕೆ. ಬಹಳ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಇದರಲ್ಲಿ. ತುಳಸಿ ಅಂತ ಪುಟ್ಟ ಪುಟ್ಟ ಹೂಗಳಿಗೆ ಇದೊಂದೇ ಜೇನು ಹೋಗ್ಲಿಕ್ಕೆ ಸಾಧ್ಯ ಆ ಸೈಜಿನ ಹೂವಿಗೆ. ಓಕೆ ಓಕೆ ಓಕೆ. ಹಾಗಾಗಿ ಈ ಜೇನಲ್ಲಿ ಬಹಳ ಔಷಧಿ ಗುಣ ಇರುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ. ಹೌದು. ಓಕೆ. ಒಂದು ಗೂಡಲ್ಲಿ ಎಷ್ಟಿರ್ತದೆ? ಎಷ್ಟು ಹುಳಗಳು ಇರ್ಬೋದು? ಒಂದು ಗೂಡಲ್ಲಿ ಒಂದು 2000 ತನಕ ಹುಳ. ಇದು ಕಚ್ಚುತ್ತಾ? ಇಲ್ಲ, ಚುಚ್ಚದೇ ಇರೋ ಜೇನು ಅಂತಾನೆ ಇದ್ರ ಹೆಸರು. ಹೌದಾ? ಸ್ಟಿಂಗ್ಲೆಸ್ ಬಿ ಅಂತ ಹೇಳಿ ಕರೀತಾರೆ ಇಂಗ್ಲಿಷಲ್ಲಿ. ಚುಚ್ಚದೇ ಇರುವಂತ ಜೇನು. ಇದನ್ನ ಹವ್ಯಾಸಕ್ಕೆ ಸಾಕ್ಬೋದು. ಇದು ತುಪ್ಪಕ್ಕೆ ಬಹಳ ಒಂದು ಆ ಥರದ ಒಂದು ಅಡಿಕೆ ಮಾಡ್ಕೊಂಡು ಯಾವ್ದ್ರಲ್ಲಿ ಬೇಕಾದ್ರೂ ಜೇನು ಸಾಕ್ಬೋದು. ಓಕೆ. ಬಟ್ ಅದು ಇದ್ರೊಳಗೆ ಬರ್ಲಿಕ್ಕೆ ಕುಟುಂಬ ಅಂತಂದು ಕೂಡಿಸ್ಬೇಕು. ಇದ್ರೊಳಗೆ ಕುಟುಂಬ ತರಬೇಕಾಗುತ್ತೆ. ಹೌದು, ಕಾಡಿನಿಂದ ತಂದು ಅಷ್ಟು ಹಾಲು ಅಷ್ಟು ಓಪನ್ ಮಾಡಬೇಕು. ಓಕೆ. ಅದನ್ನ ಜೇನು ತಗೊಳ್ಳೋದು ಹೇಗೆ? ತೆಗಿಯೋಕ್ಕೂ ಒಂದು ಮೆಥಡ್ ಇದೆ. ಈ ಹುಳುಗಳನ್ನೆಲ್ಲ ಒಂದು ಇದ್ರೊಳಗೆ ಟ್ರ್ಯಾಪ್ ಮಾಡಿ ನಾವು ಇಲ್ಲಿ ಒಳಗಡೆ ಕೆಲಸ ಮುಗಿದ್ಮೇಲೆ ಆ ಹುಳುಗಳನ್ನೆಲ್ಲ ರಿಲೀಸ್ ಮಾಡಿದ್ರೆ ಆಯ್ತು. ಓಕೆ ಓಕೆ. ವರ್ಷಕ್ಕೆ ಒಂದೇ ದಿನ ನಿರ್ವಹಣೆ ಇರುತ್ತೆ. ಅವತ್ತೇ ತುಪ್ಪ ತೆಗೆದು ವರ್ಷಕ್ಕೊಮ್ಮೆ ಅಷ್ಟೇ. ಓಕೆ. ಇದಕ್ಕೆ ಮೆಡಿಸಿನ್ 300 ಗ್ರಾಮ್ ತುಪ್ಪ ಸಿಗ್ಬೋದು ಅಷ್ಟೇ. ಓಕೆ. ಒಂದು ಸರಿ ಗ್ರಾಮಿಗೆ 1 kg ಪುಟ್ಟ ನಮ್ಮ ಕೈ ತೋಟದಲ್ಲಿರುವಂತ ಹೂವಿನ ಗಿಡಗಳು ಸಾಕಲ್ಲ ಇದಕ್ಕೆ? ಖಂಡಿತ ಸಾಕು. ಜಾಸ್ತಿ ದೂರನೂ ಹೋಗಲ್ಲ ಇವು. ಚಿಕ್ಕ ಹೂವಿಂದ ಇದ್ರಲ್ಲಿ 2 ತರ ಇದೆಯಲ್ಲ. ಇನ್ನೊಂದು ದೊಡ್ಡದು ಇದೆಯಲ್ಲ ಹುಳ? ಇಲ್ಲ, ಅದು ಬೇರೆ ಅಲ್ಲ. ಇಲ್ಲಿ ಓಡಾಡ್ತಿದೆಯಲ್ಲ ಇದಕ್ಕೆ ಇರುವೆಗಳು ಯಾವ್ದು ತೊಂದರೆ ಕೊಡಲ್ಲ. ಇದ್ರ ಪ್ರೊಪೋಲಿಸ್ ಅಂತ ಹೇಳಿ ಒಂದು ಅಂಟನ್ ತಗೊಂಡ್ಬರ್ತದೆ ಇದು ಮರಗಳಿಂದ. ಅದನ್ನ ಇಡೀ ಗೂಡಿಗೂ ಪ್ಯಾಕ್ ಮಾಡ್ತದೆ. ಒಂಚೂರು ಬೇರೆ ಯಾವ ಹುಳುಗಳು ಬರ್ದಾಗೆ. ಅದು ಕಹಿ ಇರ್ತದೆ ಪ್ರೊಪೋಲಿಸ್. ಆ ಹೋಲನ್ನು ಓಪನ್ ಮಾಡಕ್ಕೂ ಆಗಲ್ಲ. ಓಕೆ. ಇದಕ್ಕೆ ಇಂಗ್ಲಿಷಲ್ಲಿ ಏನು ಹೇಳ್ತೀರಿ? ಸ್ಟಿಂಗ್ಲೆಸ್ ಬಿ. ಓಕೆ. ಈ ತುಪ್ಪಕ್ಕೆ ತುಂಬಾ ಮಹತ್ವ ಇದೆ. 4000 ಇದೆ ಕೆಜಿ. 4000 ರೂಪಾಯಿ. 4000 ರೂಪಾಯಿ ಕೆಜಿಗೆ. ಇದಂತೂ ನಮ್ಮ ದೇಶದಲ್ಲಿ ಇದು ಸಂಗ್ರಹಣೆ ಮಾಡೋರೇ ಕಡಿಮೆ ಇದೆ. ಓಕೆ. ಪ್ರತಿಯೊಬ್ಬರು ಮನೆಗಳಲ್ಲಿ ಮಾಡ್ಕೊಳ್ಬೋದು. ಹೌದು, ಖಂಡಿತ ಮಾಡ್ಬೋದು. ನಮ್ಮಲ್ಲೇ ಒಂದು 4-5 ಡಬ್ಬಿಗಳಿದೆ ಇದ್ರದ್ದು. ನಿಮಗೆ ಮೇಲಿಂದ ಕಾಣ್ಲಿಕ್ಕೆ ಸಿಗ್ತಿದೆ ಸ್ಟಿಂಗ್ಲೆಸ್. ಇದು ಹಂಗ ನಮ್ಮ ದೇಶದಲ್ಲಿ ಮೊದಲಿಂದ ಇದ್ದಂಥದ್ದು. ಅದು ತುಳುವೆ ಜೇನು ನಮ್ಮಲ್ಲಿ ಸ್ಥಳೀಯ ಪ್ರಭೇದನೆ. ಮೆಲ್ಲಿಫೆರಾ ಅಂತ ಹೇಳಿ ಒಂದು ಜೇನನ್ನು ನಾವು ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೊಂಡ್ವಿ. ಆ ತುಳುವೆ ಜೇನು ಇರ್ತಿದ್ರೆ ಮೆಲ್ಲಿಫೆರಾ ಅಂತ ಹೇಳಿ. ಅದು ನಮ್ಮ ಪ್ರದೇಶಕ್ಕೆ ಬಂದು ಹೊಂದ್ಕೊಳ್ಳಿಲ್ಲ. ಆಮೇಲೆ ಅದ್ರ ಜೊತೆಗೆ ಸುಮಾರು ರೋಗಗಳೆಲ್ಲ ನಮ್ಮ ಸ್ಥಳೀಯ ಜೇನುಗಳಿಗೆ ಬಂತು. ಓಕೆ ಓಕೆ. ಲೈಸಾಕ್ರೋಡ್ ಅನ್ನೋ ಒಂದು ಕಾಯಿಲೆ ಬಂತು. ಇದು ಈ ರೀತಿ ಇರ್ತೈತೆ. ಈ ರೀತಿ ಫಾರ್ಮೇಶನ್ ಮಾಡ್ಕೊಂಡಿರುತ್ತೆ. ಊರೊಳಗಡೆ ಶೇಖರಣೆ ಮಾಡುತ್ತೆ ತುಪ್ಪ. ಓಕೆ ಓಕೆ. ಬಹಳ ಅದ್ಭುತವಾಗಿದೆ ಅಲ್ಲ ಇದು. ಇದು ಎಷ್ಟು ಸಮಯ ಆಗಿದೆ ಜೇನು ಈಗ? ಇದು ಒಂದು 2 ವರ್ಷದ ಕುಟುಂಬ. 2 ವರ್ಷ ಆಗಿದೆ ಸರ್. ನೀವಿನ್ನು ತೆಗ್ದಿಲ್ಲ ನೀನು? ಇಲ್ಲ, ತೆಗ್ದಿದೆ. ಒಂದ್ಸಲ ತುಪ್ಪ ತೆಗ್ದಿದೆ. ಒಂದ್ಸಲ 1 kg ತುಪ್ಪ ಬಂದಿತ್ತು ಇದ್ರೊಳಗೆ. ಇಲ್ಲಿ ಕಪ್ಪು ಕಾಣ್ತಾ ಇರೋದು ಜೇನುತುಪ್ಪ. ಈಗ ಅಲ್ಲಿ ಬಿಳಿ ಕಾಣ್ತಾ ಇರೋದು ಪರಾಗ. ಓಕೆ. ಈ ಕಡೆ ಎಲ್ಲ ಕಾಣ್ತಾ ಇರೋದು ಸಣ್ಣದು ಮೊಟ್ಟೆಗಳು, ರೌಂಡ್. ಓಕೆ. ಇದಕ್ಕೆ ನೀವು ಗ್ಲಾಸ್ ಕವರ್ ಮಾಡಿದ್ರೆ ನೋಡ್ಬೋದು, ನೋಡೋಕೆ ಅಂತ ಹೇಳೋದು. ಇದಕ್ಕಂತೂ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಅಲ್ಲ? ಔಷಧಿ ಇದಕ್ಕೆಲ್ಲ ಇದು ಬಳಸ್ತಾರೆ ಜಾಸ್ತಿ. ಮಕ್ಕಳ ಕೆಮ್ಮು ಕಫಕ್ಕೆಲ್ಲ ಒಂದು ಚೂರು ಒಂದು ಅರ್ಧ ಚಮಚ ತಿನ್ಸಿದ್ರೆ ತಕ್ಷಣ ಕಡಿಮೆ ಆಗುವಂತ ಗುಣಗಳಿದೆ ಅದರಲ್ಲಿ. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ನಾನು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ. ನಮ್ಮ ಹತ್ರ ಈ ಒಂದು ಪೆಟ್ಟಿಗೆಯಿಂದ ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು? ಒಂದು ಅರ್ಧ kg 200 ಗ್ರಾಮ್ ಅಷ್ಟೇ ಅಲ್ವಾ? ಮತ್ತೆ ಇದಕ್ಕೆ ಇದು ಮಕರಂದ ಇದಕ್ಕೆ ಹತ್ತಿರ ಎಷ್ಟು ದೂರ ಹೋಗುತ್ತೆ ಇದು ಫ್ಲೈ? ಇದು ಹೋಗೋದು ಒಂದು 100 ಮೀಟರ್ ಒಳಗೆ ಹೋಗುತ್ತೆ ಅಷ್ಟೇ. ತುಂಬಾ ದೂರ ಹೋಗಲ್ಲ. ಆದಷ್ಟು ಸಣ್ಣ ಸಣ್ಣ ಕಳೆ ಹೂವು ಗಿಡಗಳಿಂದ ಮಕರಂದ ತರುತ್ತೆ. ಓಕೆ.
ಆ ದೊಡ್ಡ ಹುಳಗಳು ಚಿಕ್ಕ ಹೂಗಳಲ್ಲಿ ಅಲ್ಲಿಗೂ ಹೋಗುತ್ತೆ. ಇದರದೇ ಪ್ರಭಾವ ಜಾಸ್ತಿ. ಹೌದು, ಅತಿ ಹೆಚ್ಚು ಪಾಲಿನೇಷನ್ ಮಾಡೋದು ಇದೆ ಅಂತ ಹೇಳ್ಬೋದು ಇದು. ಯಾಕಂದ್ರೆ ಎಲ್ಲಾ ಸಣ್ಣ ಹೂಗಳಿಗೂ ಹೋಗೋಷ್ಟು ಗಾತ್ರದಲ್ಲಿ ಇರುತ್ತೆ ಇದು. ಗೌತಮ್ ಅವರೇ, ಇಲ್ಲಿ ನಾವು ಜೇನುತುಪ್ಪದ ಬಾಟ್ಲುಗಳನ್ನ ನೋಡ್ತಾ ಇದ್ದೀವಿ. ಒಂದೊಂದು ಬಾಟ್ಲು ಒಂದೊಂದು ಥರದ ಬಣ್ಣ ಕಾಣಿಸ್ತಾ ಇದೆ. ಹಾಗಾಗಿ ಏನು ಜೇನುತುಪ್ಪದಲ್ಲಿ ಈ ಥರ ಬಣ್ಣಗಳು ಬರಲಿಕ್ಕೆ ಏನು ಕಾರಣ? ಇದು ನಾವು ಅಂದ್ಕೊಂಡಿರೋದು ಎಲ್ಲ ಒಂದೇ ರೀತಿಯ ಜೇನುತುಪ್ಪಗಳನ್ನ ನೋಡಿರ್ತೀವಿ ನಾವು ಅಂಗಡಿಗಳಲ್ಲಿ ಇದರಲ್ಲಿ ಎಲ್ಲ. ಆದರೆ ನಾವು ಜೇನು ಸಾಕಾಣಿಕೆ ಮಾಡಿ ನಾವು ಜೇನು ಸಂಗ್ರಹಣೆ ಮಾಡಿದರೆ ಇದೇ ರೀತಿ ಬರುವಂಥದ್ದು. ಆ ಸೀಸನ್ ವೈಸು ಜೇನುತುಪ್ಪದ ಬಣ್ಣ, ರುಚಿ, ದಪ್ಪ ಇದೆಲ್ಲ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಆ ಹೂಗಳ ಮಕರಂದದ ಮೇಲೆ ನಿರ್ಧಾರ ಆಗಿರ್ತದೆ. ಈ ಡಿಸೆಂಬರ್ ತಿಂಗಳಿಂದ ನಮಗೆ ಜೇನು ಬರ್ಲಿಕ್ಕೆ ಶುರುವಾಗ್ತದೆ. ಕೆಲವೊಮ್ಮೆ ಡಿಸೆಂಬರ್ ತಿಂಗಳಲ್ಲಿ ಅಂಟುವಾಳ ಹೂವಾದಾಗ ಈ ರೀತಿ ಬಣ್ಣದ ಜೇನುತುಪ್ಪ ಬರ್ತದೆ. ಇದು ಅಂಟುವಾಳ ಮರದ ಹೂಗಳಿಂದ ಆದಂತ ಜೇನುತುಪ್ಪ. ಈ ರೀತಿ ಬಣ್ಣ, ಇದು ರುಚಿ ಎಲ್ಲ ವ್ಯತ್ಯಾಸ ಇರ್ತದೆ. ಏನಂದ್ರೆ ಅದರ ವಾಸನೆನೂ ಚೇಂಜಸ್ ಇರುತ್ತೆ. ರುಚಿಯಲ್ಲಿ ಬದಲಾವಣೆ ಇದೆ, ವಾಸನೆ ಅದೇ ಹೂವಿನ ಇದೇ ಇರುತ್ತೆ. ಈಗ ನಾವು ನೇರಳೆ ಹೂವು ಆದಾಗ ಜೇನುತುಪ್ಪ ಬಂದ್ರೆ ಸ್ವಲ್ಪ ಒಗರು ಬರುತ್ತೆ, ಜೇನುತುಪ್ಪನೇ ಅಂಟುವಾಳದ್ದಾಯ್ತು. ಇದು ಸೀಗೆ ಹೂವಿನಿಂದ ಆದಂತದ್ದು. ಸೀಗೆ ಹೂವು ಸ್ವಲ್ಪ ಕಿರುಗಹಿ ಇರ್ತದೆ. ಕಹಿ, ಅತಿ ಕಹಿ, ಪೂರ್ತಿ ಕಹಿ ಇರೋ ಜೇನುತುಪ್ಪನೂ ಸಿಗ್ತದೆ ಕೆಲವೊಮ್ಮೆ. ಆ ಸಮಯದಲ್ಲಿ ಅರಳಿದಂತ ಹೂಗಳ ಮೇಲೆ ಡಿಪೆಂಡ್ ಆಗ್ತದೆ. ಇದು ಕುಂಟನೇರಳೆ ಅಂತ ಹೇಳಿ ನಮ್ಮಲ್ಲಿ ಬಹಳ ವಾಸನೆ, ಒಳ್ಳೆ ರುಚಿ ಇರುವಂತ ಜೇನುತುಪ್ಪ. ಮಲೆನಾಡಿನ ಸ್ಪೆಷಲ್ ಅಂದ್ರೆ ಇದು ಕುಂಟನೇರಳೆ ಜೇನುತುಪ್ಪ. ಬಹಳ ರುಚಿ ಇರ್ತದೆ ಜೇನುತುಪ್ಪದಲ್ಲಿ, ಒಳ್ಳೆ ರುಚಿ ಇರುವಂತ ಜೇನುತುಪ್ಪ ಇದು ಕುಂಟನೇರಳೆ ಅಂತ ಹೇಳಿ. ಆಮೇಲೆ ನಾವು ಜೇನು ತುಪ್ಪದಿಂದ ಕೆಲವು ಉತ್ಪನ್ನಗಳನ್ನ ಮಾಡ್ತೀವಿ. ಜೇನು ಇದು ಜಾಮ್ ಮಾಡ್ತೀವಿ. ಜೇನು ಹಾಗೂ ಡ್ರೈ ಫ್ರೂಟ್ಸ್ಗಳು, ಅನಾನಸ್ ಫ್ರೂಟ್ಸು ಇದೆಲ್ಲ ಹಾಕಿ ಜೇನಿನ ಜಾಮ್ ಮಾಡ್ತೀವಿ. ಹಾಗೆ ಸ್ವಲ್ಪ ಮೇಣವನ್ನು ಉತ್ಪಾದನೆ ಮಾಡ್ತೀವಿ. ಮೇಣದಿಂದ ಈ ರೀತಿ ಕೋಲ್ಡ್ ಕ್ರೀಮ್ನ ತಯಾರು ಮಾಡ್ತೀವಿ. ಈ ವ್ಯಾಸ್ಲಿನ್ ಇದರಿಂದ ನಾವು ಬಳಸ್ತಾ ಇರೋದೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್. ಇದು ಅದು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದಲ್ಲ. ಇದು ಜೇನು ಮೇಣ ಮತ್ತೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಇದೆರಡೇ ಇದ್ರೊಳಗಿರೋದು. ನಾವು ಕೂಡ ಮನೇಲಿ ಮಾಡ್ಕೋಬಹುದು. ಅಷ್ಟೇ ಇದರಲ್ಲಿ ಇರುವಂತದ್ದು. ಇದನ್ನ ನಾವು ಕ್ರೀಮ್ ತರ ಬಳಸ್ಬೋದು. ತುಟಿ ಹೊಟ್ಟೆ ಒಳಗೆ ಹೋದ್ರೂ ಏನೋ ತೊಂದರೆ ಇಲ್ಲ. ತುಟಿಗೆ ಕೈ ಕಾಲು ಒಡೆ ಬಂದ್ರೆ, ಕಾಲು ಒಡೆ, ನಮ್ಮಲ್ಲಿ ಕೆಸರುಣ್ಣು ಅಂತ ಆಗ್ತದೆ ಮಳೆಗಾಲದಲ್ಲಿ. ಕಾಲು ಬೆರಳ ಸಂಧಿಗಳಲ್ಲೆಲ್ಲ ಕೀವಾದಂಗೆ ಆಗ್ತದೆ. ಅದಕ್ಕೆ ಬಹಳ ಒಳ್ಳೆ ಔಷಧಿ ಇದು ಕೆಸರು ಹುಣ್ಣು ಅಂತೇಳಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಳೆಗಾಲ ದಿನಗಳಲ್ಲಿ ಓಡಾಡೋರಿಗೆ ಆಗ್ತದೆ. ಆ ಕೆಸರು ಹುಣ್ಣಿಗೂ ಬಹಳ ಔಷಧಿ ಇದು. ಅನಂತರ ಸಣ್ಣ ಗಾಯಗಳು, ಕ್ರ್ಯಾಕು ಇದಕ್ಕೆಲ್ಲ ಬಳಸ್ಬೋದು. ಕೊಬ್ಬರಿ ಎಣ್ಣೆ ಮತ್ತು ಜೇನುಮೇಣದಿಂದ ಇದೊಂದು ಉತ್ಪನ್ನ ಮಾಡ್ತೀವಿ. ಹಾಗೆ ಈ ಮೌಲ್ಯವರ್ಧನೆಗಳನ್ನ ಕೆಲವು ಮಾಡಿಕೊಂಡು ನೇರವಾಗಿ ಗ್ರಾಹಕರಿಗೆ ಕೊಡೋ ಕೆಲಸವನ್ನ ನಾವು ಮಾಡ್ತೀವಿ. ಈಗ ನಿಮ್ದೇ ಬ್ರ್ಯಾಂಡ್ಗೆ ಹೆಸರು ಇಟ್ಟಿದ್ದೀರಾ? ಇಲ್ಲ, ನಮ್ಮ ಜೇನುತುಪ್ಪಗಳಿಗೆ ಯಾವುದೇ ಬ್ರ್ಯಾಂಡ್ ಇಲ್ಲ. ಇದಕ್ಕೊಂದು ಮಾಡಿದೀವಿ. ನಾವು ಬ್ರ್ಯಾಂಡ್ ಇಲ್ಲದೇನೆ ಕೊಡ್ತೀವಿ. ಕೆಲವು ಇನ್ಫಾರ್ಮೇಶನ್ ನಾವು ನಮ್ಮ ಜೇನುತುಪ್ಪದ ಮೇಲೆ ಹಾಕಿದ್ದೀರಾ. ಏನ್ ಹಾಕಿದೀವಿ ಅಂದ್ರೆ, ಇದು ಸಂಸ್ಕರಣೆ ಮಾಡದೇ ಇರುವಂತ ಜೇನುತುಪ್ಪ ಅಂತ ಹಾಕಿ. ಸಂಸ್ಕರಣೆ ಮಾಡದೇ ಇರುವ ರಾ ಹನಿ ಅಂತ ಹೇಳಿ ನಾವು ಕರಿತೀವಿ. ನಾವು ಅಂಗಡಿಗಳಲ್ಲಿ ತಿನ್ನುವಂಥದ್ದೆಲ್ಲ ಸಂಸ್ಕರಿಸಿದಂತ ಜೇನುತುಪ್ಪ. ಅಂದ್ರೆ ಅದನ್ನ ಹೀಟ್ ಮಾಡಿ ಸಂಸ್ಕರಣೆ ಮಾಡ್ತಾರೆ. ಅವಾಗ ಅದರಲ್ಲಿರೋ ಔಷಧಿ ಗುಣಗಳೆಲ್ಲ ಹೋಗಿರುತ್ತೆ, ಕಡಿಮೆ ಆಗುತ್ತೆ. ಇದು ನಾವು ಮಿಷನ್ ಇಂದ ತೆಗೆದು ನೇರವಾಗಿ ಬಾಟ್ಲಿಂಗ್ ಮಾಡಿರ್ತೀವಿ. ಇದು ರಾ ಹನಿ ಆಗಿರೋದ್ರಿಂದ ಕ್ರಿಸ್ಟಲ್ ಆಗೋ ಸಾಧ್ಯತೆ ಇರುತ್ತೆ. ಶುದ್ಧವಾದ ಜೇನುತುಪ್ಪ ಕೂಡ ಕ್ರಿಸ್ಟಲ್ ಆಗ್ತದೆ. ಅದರಲ್ಲಿ ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಅನ್ನೋ ಅಂಶಗಳು ಇರ್ತವೆ. ಗ್ಲೂಕೋಸ್ ಅಂಶ ಜಾಸ್ತಿ ಯಾವ ಜೇನುತುಪ್ಪದಲ್ಲಿ ಇರ್ತದೆ ಅದು ಕ್ರಮೇಣ ಹರಳುಗಟ್ಟ ಬರ್ತದೆ. ಆದ್ರೆ ಹರಳುಗಟ್ಟದ ಹೊರತು ಹಾಳಾಗಲ್ಲ. 100 ವರ್ಷ ಇಟ್ಟರು ಹಾಳಾಗಲ್ಲ. ಆ ಹರಳನ್ನ ತಗೊಂಡೋಗಿ ಬಿಸಿಲಲ್ಲಿ ಇಟ್ರೆ ಮತ್ತೆ ಜೇನುತುಪ್ಪ ಆಗ್ತದೆ. ಎಷ್ಟು ವರ್ಷ ಆದ್ರೂ ಹಾಳಾಗದೇ ಇರೋಂತ ವಸ್ತು. ಅದಕ್ಕೆ ಇದನ್ನ ಫ್ರಿಜ್ ನಲ್ಲಿ ಇಡಬೇಡಿ ಅಂತ ಹೇಳಿ ಮಾಹಿತಿ ಹಾಕಿದೀವಿ. ಆಮೇಲೆ ನೀರು ಕೈಯಲ್ಲಿ ಮುಟ್ಟಬೇಡಿ, ನೀರು ಸೇರಿ ನೋಡ್ಕೊಂಡು ಇಷ್ಟು ಮಾಡ್ಕೊಂಡು ಇದನ್ನ ಎಷ್ಟು ವರ್ಷ ಬೇಕಾದ್ರೂ ಬಳಸ್ಬೋದು. ಆಮೇಲೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಎಷ್ಟು ವರ್ಷಗಳು ಜೇನುತುಪ್ಪ ಎಕ್ಸ್ಪೈರಿ ಇಲ್ಲದೆ ಇರುವಂತ ವಸ್ತು. ಆಮೇಲೆ ಜೇನುತುಪ್ಪದಲ್ಲಿ ಏನು ಹಾಕಿಟ್ರು ಆ ವಸ್ತು ಹಾಳಾಗಲ್ಲ.
ಒಂದು ಕಾಯಿ ಹಣ್ಣು ಹಾಕಿಟ್ರೆ ಇನ್ನು 10 ವರ್ಷ ಬಿಟ್ಟರು ಆ ಹಣ್ಣು ಅದೇ ರುಚಿ ಅದೇ ಸ್ವಾದ ಇರ್ತದೆ. ಜೇನುತುಪ್ಪ ಭಾಳ ಅಸಿಡಿಕ್ ಆಗಿರ್ತದೆ, ಹಾಗಾಗಿ ಯಾವ ಬ್ಯಾಕ್ಟೀರಿಯಾಗಳು ಅದ್ರ ಒಳಗೆ ಹೋಗಿ ಏನು ಆಕ್ಟಿವಿಟೀಸ್ ಮಾಡಲ್ಲ, ಹಾಗಾಗಿ ಆ ವಸ್ತು ಹಾಗೆ ಇರ್ತದೆ. ಇದು pH ಎಷ್ಟು ಇರ್ತದೆ? pH ಭಾಳ ಕಡಿಮೆ ಇರ್ತದೆ, ಅಸಿಡಿಕ್ ಆಗಿರ್ತದೆ ಇದು. ಓಕೆ ಓಕೆ ಓಕೆ. ಆಮೇಲೆ ನಾವು ಭಾಳ ಕೂಡ ಬಳಸಬಾರ್ದು. 1 ಸ್ಪೂನ್ಗಿಂತ ಹೆಚ್ಚು ವಯಸ್ಕರರು ಬಳಸಬಾರ್ದು, ಭಾಳ ಹೀಟ್ ಇದು. ಓಕೆ. 1 ಸ್ಪೂನು ಶುದ್ಧವಾದ ಜೇನುತುಪ್ಪ ತಿಂದರೂ ಸಾಕು, ಅಷ್ಟೇ ಪೌಷ್ಟಿಕಾಂಶ ಇರುವಂಥದ್ದು. ಮತ್ತೆ BP ಶುಗರ್ ಇರ್ತಕ್ಕಂಥವ್ರಿಗೆ, ಶುಗರ್ ಇರೋವಂಥವ್ರು ಕೂಡ ಜೇನುತುಪ್ಪವನ್ನು ತಿನ್ಬೋದು. ಆದ್ರೆ ಯಾಕೆ ಪ್ರಿಸ್ಕ್ರೈಬ್ ಮಾಡಲ್ಲ ಡಾಕ್ಟರ್ಸ್ಗಳು ಅಂದ್ರೆ, ಈಗ 90% ನಾವು ತಿಂತಾ ಇರೋದೆಲ್ಲ ಅಶುದ್ಧವಾದ, ಹಾಗಾಗಿ ಡಾಕ್ಟರ್ಸ್ ಬೇಡ ಅಂತ ಹೇಳ್ತಾರೆ. ಶುದ್ಧವಾದ ಜೇನುತುಪ್ಪ ತಿನ್ಬೋದು. ಈ ಕಹಿ ಇರೋ ಜೇನುತುಪ್ಪ ತಿನ್ಬೋದು. ಇದು ಜಾಸ್ತಿ ಸಿಹಿ ಇಲ್ಲ, ಕಹಿ ಇದೆ. ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಇಷ್ಟೆಲ್ಲ ಜೇನುತುಪ್ಪದಿಂದ ತುಂಬಾ ಬ್ರ್ಯಾಂಡ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ತರಬೇತಿಗಳು ಕೊಡ್ತಾ ಇದ್ದೀರಾ. ಆಮೇಲೆ ನೇರವಾಗಿ ಗ್ರಾಹಕರಿಗೆ ಕೊಡೋಕೆ ನಾವು ಕೊರಿಯರ್ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಓಕೆ. ಡೈರೆಕ್ಟ್ ಆಗಿ ಈ ಕರ್ನಾಟಕದಲ್ಲಿ ಎಲ್ಲೇ ಇದು ಮಾಡಿದ್ರು ನಾವು ನೇರವಾಗಿ ಅವರಿಗೆ ಕೊಡಬೇಕು ಅನ್ನೋದು ನಮ್ಮ ಇದು ಉದ್ದೇಶ, ಕಸ್ಟಮರ್ಗಳಿಗೆ. ಮಧ್ಯವರ್ತಿಗಳಿಂದ ಯಾವುದೇ ಇದಾಗಬಾರ್ದು ಅಂತ. ಆಮೇಲೆ ಇಲ್ಲಿಗೆ ಬಂದವರಿಗೂ ಕೊಡ್ತೀವಿ. ಬಲ್ಕ್ ಆಗಿ ನಮ್ಮಲ್ಲಿ ಯಾರಿಗೂ ತಗೊಂಡೋಗಿ ಕೊಡಲ್ಲ. ಒಬ್ರಿಗೆ 1 kg ಅಷ್ಟೇ, ಅರ್ಧ kg ಅಷ್ಟೇ. ಕಮರ್ಷಿಯಲ್ ಆಗಬಾರ್ದು ಅನ್ನೋ ಉದ್ದೇಶ ಅಂತ. ಆಗಬಾರ್ದು, ಅಷ್ಟು ನಮಗೆ ಕೊಡುವಷ್ಟು ಉತ್ಪಾದನೆ ಕೂಡ ಆಗಲ್ಲ. ಕರೆಕ್ಟ್. ನಾವು ಕೇಳಿದ 100 kg ಬೇಕಾದ್ರೆ ಕೊಡ್ತಾರೆ ಅಂದ್ರೆ ಅವ್ರು ಶುದ್ಧವಾಗಿ ಕೊಡೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಉತ್ಪಾದನೆ ಆಗಲ್ಲ ಜೇನುತುಪ್ಪ. ಓಕೆ. ಈಗ ಇಷ್ಟು ಹೇಳಿದ್ಮೇಲೆ ಸಾಕಷ್ಟು ನಮ್ಮ ವೀಕ್ಷಕರು ನಿಮ್ಮನ್ನು ಸಂಪರ್ಕ ಮಾಡಬೇಕು, ಜೇನುತುಪ್ಪ ತರಿಸ್ಕೊಳ್ಬೇಕು, ಕೆಲವು ನಾವು ಸಾಕಬೇಕು, ನಮ್ಮ ಮನೇಲಿ ಮಾಡಬೇಕು, ಈ ಥರದವ್ರಿಗೆ ನಿಮ್ಮ ವಿಳಾಸ ಸ್ವಲ್ಪ ಶೇರ್ ಮಾಡ್ತೀರಾ? ನನ್ನ ಹೆಸರು ಗೌತಮ ಅಂತೇಳಿ, LSC ಗ್ರಾಮ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನನ್ನ ಮೊಬೈಲ್ ನಂಬರು 7829660226. ಓಕೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಬೇಕಾದ್ರೂ ಕೇಳ್ಬೋದು. ಧನ್ಯವಾದಗಳು. ನಮಸ್ತೆ.